ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಹುಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಯೆಟ್ ಅನದರ್ ರೈಡ್. ಸೊ ನಿನ್ನೆ ನಾವು ಬ್ಲಡ್ ಕ್ಯಾಂಪ್ ಮುಗಿಸಿದ್ವಿ. ವಿಡಿಯೋ ಇನ್ನೂ ಎಡಿಟ್ ಆಗಿಲ್ಲ ಬಿಕಾಸ್ ಜಿಯೋ ಹಾಟ್ಸ್ಟಾರ್ ಅವರು ದೇ ಆರ್ ಗೋನ ಟೆಲಿಕಾಸ್ಟ್ ಅವರ್ ರೈಡ್ ಟುಡೇ ಆನ್ ದ ಮ್ಯಾಚ್ ಡೇ. ಆ್ಯಂಡ್ ನೌ it's a very beautiful location which we are going, and we have selected only few riders, only few slots, as it's gonna be an amazing place and amazing ride. So ಹಾಗಾಗಿ ನಾವು ಕಡಿಮೆ ಜನನ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ರೈಡರ್ಸ್ ಏನಿದ್ದಾರೆ, we are gonna make something better and something good for all our riders today. And so ಇಲ್ಲಿ ನಮ್ಮ ಕಾರ್ತಿಕ್ ಇದ್ದಾರೆ, ಸ್ನೇಹಶೀಶ್ ಇದ್ದಾರೆ, ನಮ್ಮ ರೋಹಿತ್ ಇದ್ದಾನೆ, ಆ್ಯಂಡ್ ಇನ್ನೂ ರೈಡರ್ಸ್ ಇದ್ದಾರೆ, ಆ್ಯಂಡ್ ಇನ್ನೊಂದು ಸ್ವಲ್ಪ ಜನ ಬರಬೇಕು. ಸೊ ಇಟ್ಸ್ ದ ಟೈಮ್ ಈಸ್ ಅರೌಂಡ್ 5:56 AM ರೈಟ್ ನೌ, ಆ್ಯಂಡ್ ವಿ ಹ್ಯಾವ್ 4 minutes ಲೆಫ್ಟ್. ವಿಲ್ ಲೀವ್ ಆನ್ ಟೈಮ್, ವಿಲ್ ಆಲ್ ಎಂಜಾಯ್ ಟುಗೆದರ್. ಆ್ಯಂಡ್ ಇವತ್ತು ಹೋಗ್ತಾ ಇರೋಂಥ ಲೊಕೇಶನ್ ಬಂದು ಒಂದು ಅದ್ಭುತವಾದ ಲೊಕೇಶನ್ನು. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮೆಕ್ಸಿಕೋ ಆಫ್ ಇಂಡಿಯಾ. ಚಂದನ್ ಮುಂದೆ ಹೋದ ನೋಡು, ಕಾರ್ತಿಕ್ ಚಂದನ್ ಮುಂದೆ ಹೋದ, ಅಲ್ಲಿದ್ದಾನೆ ಚಂದನ್, ಕಾಲ್ ಮಾಡೋವನಿಗೆ. ಸೊ ಇನ್ನೊಬ್ಬ ಬಂದ, ಇನ್ನೂ ಬರಬೇಕು, ನಮ್ಮ ರಘು ಅವ್ರು ಬರಬೇಕು. ಸೊ ಇವತ್ತಿನ ಲೊಕೇಶನ್ ಬಂದು ಇಟ್ಸ್ ಕಾಲ್ಡ್ ಆಸ್ ದ ಮೆಕ್ಸಿಕೋ ಆಫ್ ಇಂಡಿಯಾ. ಎಸ್, ದ್ಯಾಟ್ ಈಸ್ ದ ಕಲ್ಪವಲ್ಲಿ ವ್ಯೂ ಪಾಯಿಂಟ್. ಸೊ ನಮ್ಮ ಆಂಧ್ರ ಪ್ರದೇಶಲ್ಲಿ ಪೇನುಕೊಂಡ ಅಂತ ಏನು ಫೇಮಸ್ ಆಗಿದೆ ಫಾರ್ ಇಟ್ಸ್ ಹೇರ್ ಪಿನ್ ಬೆಂಡ್ಸ್, ಅದರ ಬ್ಯಾಕ್ ಸೈಡು ಒಂದು ಕಲ್ಪವಲ್ಲಿ ವ್ಯೂ ಪಾಯಿಂಟ್ ಅಂತ ಇದೆ ಸ್ನೇಹಿತರೆ. ಆ ಕಲ್ಪವಲ್ಲಿ ವ್ಯೂ ಪಾಯಿಂಟ್ ಏನಿದೆ ಅಲ್ಲ, ಅಲ್ಲಿ ವಿಂಡ್ ಮೈನ್ಸ್ ಆಗಿರ್ಬೋದು, ಆ್ಯಂಡ್ ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ಗಳಿದ್ದಾವೆ ಅಲ್ಲಿ. ಅಲ್ಲೇ ಆ ಕಲ್ಪವಲ್ಲಿ ವ್ಯೂ ಪಾಯಿಂಟಲ್ಲೇ ಒಂದು 2 to 3 ಅದರ್ ಲೊಕೇಶನ್ಸ್ ಕೂಡ ಇದ್ದಾವೆ. ಸೊ ವಿ ಆರ್ ಗೋನಾ ಎಕ್ಸ್ಪ್ಲೋರ್ ಎವ್ರಿಥಿಂಗ್ ಟುಗೆದರ್. ವಿ ಆರ್ ಗೋನಾ ಎಕ್ಸ್ಪ್ಲೋರ್ ಆಲ್ ದ ನ್ಯೂ ಪ್ಲೇಸಸ್, ಆಲ್ ದ ನ್ಯೂ ಅಡ್ವೆಂಚರ್ಸ್, ಆ್ಯಂಡ್ ಲೈಟಾಗಿ ಆಫ್ ರೋಡ್ಸ್ ಕೂಡ ಇರುತ್ತೆ. ಸೊ ವಿ ಆರ್ ಗೋನಾ ಎಂಜಾಯ್, ಆ್ಯಂಡ್ ಐ ವಿಲ್ ಗೆಟ್ ಯು ಆನ್ ದ ರೋಡ್. ಓಕೆ ಸ್ನೇಹಿತರೆ, ವಿ ಆರ್ ಆನ್ ಅವರ್ ವೇ. ಈಗ ಟೈಮ್ ಬಂದು 6:09 ಆಯಿತಾ? ಓಕೆ, ಸೊ 6:09 ಆಯಿತು, ಆ್ಯಂಡ್ ವಿ ಆರ್ ಆಲ್ರೆಡಿ ಆನ್ ದ ವೇ. ಓಕೆ ಸ್ನೇಹಿತರೆ, ನಾವು ನಂದಿ ಉಪಚಾರ, ಉಡುಪಿ ಅಲ್ಲಾಗಿರೋ ರಾಹುಲ್. ಓಕೆ, ಸೊ ನಂದಿ ಉಪಚಾರಿಗೆ ಬಂದಿದ್ದೀವಿ. ಇಲ್ಲಿ ಇನ್ನೂ ಇಬ್ಬರು ಜಾಯ್ನ್ ಆಗ್ತಾರೆ. ಸೊ ನಾವು ಬ್ರೇಕ್ಫಾಸ್ಟ್ ಮಾಡುವಷ್ಟರಲ್ಲಿ ನಮ್ಮ ರಘು ಅವರು ಇಲ್ಲೇ ಇದ್ದಾರೆ ಹಿಂದೆ, ಅವರು ಕೂಡ ಬಂದರು ಅಂದ್ಕೊತೀನಿ. ಸೊ ಇಟ್ ವಾಸ್ ಅ ಪೀಸ್ಫುಲ್ ರೈಡ್. ಆರಾಮಾಗಿ ಮ್ಯೂಸಿಕ್ ಹಾಕ್ಕೊಂಡು ಲೈಟಾಗಿ, ಬಟ್ ಮ್ಯೂಸಿಕ್ ಈಗ ಹಾಕಬೇಕು ಅಂದರೆ, ಓ ಶೇಟ್, ಲುಕ್ ಎಟ್ ದಿಸ್ ಗೈಸ್, ಐ ಡಿಡ್ಂಟ್ ಇವನ್ ಸಿ ಎಷ್ಟು ಕ್ಲೋಸ್ ಇದೆ. ಚಲೋ ತಿಂಡಿ ಮಾಡ್ಕೊಳ್ಳೋಣ. ನಾವು ಹೋದಲ್ಲೆಲ್ಲ. ಓಕೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ತಿಂಡಿ ಮಾಡ್ಕೊಂಡ್ವಿ, ಆ್ಯಂಡ್ ಸೊ 1 hour 56 minutes ತೋರಿಸ್ತಾ ಇದೆ. 116 kilometers ಫ್ರಮ್ ಹಿಯರ್. ಸೈಡ್ ಬನ್ರಪ್ಪ, ಪಾಪ ಅವ್ರಿಗೆ ಜಾಗ ಬಿಡ್ರಿ. ತಗೋ. ಸೊ ಅಗೇನ್ ಐ ವಿಲ್ ಬಿ ಲೀಡಿಂಗ್. ನಮ್ಮ ಕಾರ್ತಿಕ್ ಸ್ವೀಪಲ್ಲಿ ಇರ್ತಾರೆ. ಓಕೆ ಸ್ನೇಹಿತರೆ, we have officially entered Andhra Pradesh. ಟೈಮ್ ಈಗ 8:35. ಬೇಗನೆ ಬಂದಿದ್ದೀವಿ ಗುರು, ವೆರಿ ನೈಸ್. we need another 15 minutes for location. 48 kilometers ಇದೆ ಅಷ್ಟೇ. ಆ್ಯಂಡ್ ಬೈ 9:30 ನಾವು ಅಲ್ಲಿ ರೀಚ್ ಆದರೂ ಅಲ್ಲೊಂದು ಅವರ್ ಸ್ಪೆಂಡ್ ಮಾಡಿಕೊಂಡು ಪೇನುಕೊಂಡನೂ ಹೋಗಿ ಬರೋಣ ಅಂತ ಪ್ಲ್ಯಾನ್ ಇದೆ. ಅಲ್ಲಿಂದ ತುಂಬಾ ಹತ್ರ, ಹಾಗಾಗಿ ಪೇನುಕೊಂಡ ಒಂದು ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಇಲ್ಲಿ ಬಂದಿರೋ ರೈಡರ್ಸಲ್ಲಿ ಕೆಲವೊಂದಷ್ಟು ಜನ ರೈಡರ್ಸು ಪೇನುಕೊಂಡ ಹೋಗಿಲ್ಲ ಅಂತೆ. ಸೊ ವಿ ಆ್ಯಸ್ ಅ ಗ್ರೂಪ್ ಹ್ಯಾವ್ ಬೀನ್ ಟು ಪೇನುಕೊಂಡ ಅರ್ಲಿಯರ್, ಬಟ್ ಸ್ವಲ್ಪ ಜನ ಯಾರ್ಯಾರು ಹೋಗಿಲ್ವೋ ಅವ್ರಿಗೂ ಕೂಡ ನಾವು ಕರ್ಕೊಂಡು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಇದೆ ಈಗ. ಸೊ ಒನ್ಸ್
ಸ್ನೇಹಿತರೆ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇನ್ನೊಂದು 10 ನಿಮಿಷ. 5.4 ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಅಷ್ಟೇ. ಸೊ ಇಲ್ಲಿ ಮುಂದೆ ಎಲ್ಲೋ ಒಳಗಡೆ ಲೆಫ್ಟಿಗೆ ಹೋಗಬೇಕು ನಾವು. ಸೊ ಎಲ್ಲರೂ ಕರ್ಕೊಂಡು ಕನ್ಸ್ಟ್ರಕ್ಷನ್ ಸ್ಟಿಲ್ ದೇರ್. ಯಸ್. ಓಕೆ, ಯಾವುದೋ ಒಂದು ಮೂಲೆ ಬಂದು ನಿಂತ್ಕೊಂಡಿದ್ದೀವಿ. ನಾನು ಫಸ್ಟ್ ಬಂದೆ. ಇಲ್ಲಿ ಆಫ್ ರೋಡ್ ಯಾವುದೋ ಚಿಕ್ಕದು ಪ್ಯಾಚ್ ಇದೆ. ಫಸ್ಟ್ ಇಲ್ಲಿ ಬಂದ್ವಿ. ನಾನು ಬಂದು ರೂಟ್ ಐತಾ ಇಲ್ವಾ ನೋಡಿಕೊಂಡು, ಅದು ಆ್ಯಕ್ಚುಲಿ ಹಿಂಗೆ ರೂಟ್ ಇದೆ, ಬಟ್ ಅಲ್ಲಿ ಡಿಗ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಕಡೆಯಿಂದ ತೋರಿಸ್ತದು. ಇಲ್ಲಿಂದ 2 ಕಿಲೋಮೀಟರ್ಸ್ ಅಂತೆ. ಎಲ್ಲರೂ ಬರೋವರೆಗೂ ನಿಂತ್ಕೊಳ್ಳೋಣ. ಬರ್ತವ್ರೆ ಒಬ್ಬೊಬ್ಬರೇ. We are back on the roads and ಇಲ್ಲಿ ಶ್ರೀಶೈಲಂ ಅಂತ ಬರುತ್ತಂತೆ. ಅಲ್ಲಿಂದ ಒಳಗಡೆ ಹೋದರೆ ಬರುತ್ತೆ ಅಂತಂದರು. ಸೊ ಇವನ್ ನಮಗೂ ಕೂಡ ಫಸ್ಟ್ ಟೈಮೇ. ಸೊ ಎಲ್ಲರೂ ಒಟ್ಟಿಗೆ ಸೇರಿ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ ಈ ಒಂದು ಜಾಗನ. ಸೊ ಇಲ್ಲಿ ಆ್ಯಕ್ಚುಲಿ ಶ್ರೀಶೈಲಂ ಅಂತ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಪಕ್ಕದಲ್ಲೇ ಒಂದು ಆಫ್ ರೋಡ್ ಪ್ಯಾಚ್ ಇದೆ. ಅಲ್ಲಿ ಹೋದರೆ ಮೇಲೆ ಹೋಗುತ್ತೆ. ರೂಟ್ ಮಿಸ್ ಆಗಿದೆ, ಬಟ್ ದಿಸ್ ಈಸ್ ಬೈಕಿಂಗ್ ಲೈಫ್. ಎಲ್ಲಿ ಕರ್ಕೊಂಡು ಹೋಗುತ್ತೆ, ಏನು ಕರ್ಕೊಂಡು ಹೋಗುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲ ರೈಡರ್ಸ್ ಒಟ್ಟಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್. ಲೆಟ್ಸ್ ಗೋ. ಆಫ್ ರೋಡ್ ಪ್ಯಾಚ್ ಇದೆ ಇಲ್ಲಿ, ಬಟ್ ನೈಸ್ ಆ್ಯಂಡ್ ಬ್ಯೂಟಿಫುಲ್. ಎಲ್ಲರೂ ಬರ್ತಾ ಇದ್ದಾರಾ? ಹಿಂದೆ ಎಷ್ಟು ಬರ್ತಾ ಇದ್ದಾರೆ. ಇಲ್ಲಿ ಜಾರುತ್ತೆ, ಮಣ್ಣಿದೆ. ಓ, ಮೇಲೆವ್ರಿಗೂ ಹೋಗ್ತಾ ಇದೆ. ನೈಸ್ ಮ್ಯಾನ್. ಇವರೇನು ಕಿಲ್ ನಿಂತವ್ರೆ. ಪಿಟ್ ಸ್ಟಾಪ್. ಓಕೆ, ಚೆನ್ನಾಗಿದೆ. ಆಗಿದೆ, ಒಳ್ಳೆ ಪ್ಲಾನ್ ಆಯ್ತು. ಇರು ಬರಲಿ, ಎಲ್ಲ ನೀನು ಹೋಗ್ತಾರೆ, ನಾ ಕರ್ಕೊಂಬರ್ತೀನಿ. ಹಾಂ, ಎಸ್. ಸೈಕ್ ಅನ್ಕೊಳ್ಳಿ ರೋಡ್ಸು. ಹಿಂಗೆ ಮಜಾ ಕೊಡುತ್ತೆ ಗೊತ್ತಾ ಇಲ್ಲಿ ಆಫ್ ರೋಡು. ವಾ, ನೈಸ್. ಸೊ ಗೂಗಲ್ ಮ್ಯಾಪು ಬೇರೆ ಕಡೆ ತೋರಿಸುತ್ತೆ, ಅಲ್ಲಿ ಗಾಡಿ ಹಾಕಿ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಬಟ್ ಈ ರೋಡು ಮೇಲೆವರೆಗೂ ಹೋಗುತ್ತೆ. ಸೊ ವೈ ನಾಟ್ ಗೋ ಟಿಲ್ ದ ಟಾಪ್. ಇದು ನಿಮಗೆ ಡಿಪಿಕ್ಟ್ ಮಾಡೋಕ್ಕೆ ಆಗ್ತಿಲ್ಲ ಅನ್ಕೊತೀನಿ, ಬಟ್
ಆಫ್ ರೋಡ್ಸ್ ಕಡಿಮೆ ಏನಿಲ್ಲ, ಆಫ್ ರೋಡ್ ಇದೆ. ಕ್ಯಾಮ್ರಾದಲ್ಲಿ ಜಸ್ಟಿಫೈ ಮಾಡಲ್ಲ ಅಷ್ಟು ಯೂಶಲಿ. ಉಯ್ ಸೈಕಾಗಿದೆ ರೋಡ್ಸ್ ಮೇಲೆವರೆಗೂ. ಮೈಲ್ಡ್ ಆಫ್ ರೋಡು ಅಥವಾ ಲರ್ನರ್ಸ್ ಏನಿರ್ತಾರಲ್ಲ ಅವ್ರಿಗೆ ಒಂದು ಒಳ್ಳೆ ಅಪರ್ಚುನಿಟಿ ಇದು ಕಲಿಯೋಕ್ಕೆ. ಎಕ್ಸಲೆಂಟ್ ಮ್ಯಾನ್. ಬಿಸಿಲೊಂದಿದೆ. ಸದ್ಯ ವಾಟ್ರ್ ಬಾಟಲ್ ಇಟ್ಕೊಂಡ್ಬಂದಿದ್ದೀನಿ, ಆಗಲೇ ಬ್ರೇಕ್ ಕೊಟ್ಟಾಗ ನೀರು ಕುಡಿದೆ. ಮೇಲೆ ಹೋಗಿ ಇನ್ನೊಂದು ವಾಟ್ರ್ ಬ್ರೇಕ್ ಕೊಡಲೇಬೇಕು. ಓಹೋ ಸೈಕ್ ಅನ್ಕೋ. ಓ ಶೇಟ್, what a view man, what a view. ಆ್ಯಂಡ್ ರೋಡ್ಸ್ ಕೂಡ ಎಷ್ಟು ಕ್ರೇಜಿ ಆಗಿದ್ದಾವೆ. ಹಾ 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 ನೈಸ್. ನಮ್ಮ ಕಾರ್ತಿಕ ಹಿಂದೆ ಎಲ್ಲರೂ ಕರ್ಕೊಂಬರ್ತವನೆ. ನಾವು ಮೇಲೆ ಹೋಗೋಣ, ಹೋಗಿ ಒಂದು ರೌಂಡ್ ಬ್ಲಾಗ್ ಮುಗಿಸ್ಕೊಂಬಿಡೋಣ. ಆಮೇಲೆ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಪೇನುಕೊಂಡ ಹೋಗೋಣ. ಟೈಮ್ ಈಗ 10 ಗಂಟೆ, ಎಕ್ಸಾಕ್ಟ್ 10 ಗಂಟೆ. ಬೇಗನೆ ಬಂದಿದ್ದೀವಿ. ಅದು ಅಲ್ಲಿ ನಮಗೆ ಒಂದು ಕಡೆ ಅರ್ಧ ಗಂಟೆನೋ ಮುಕ್ಕಾಲು ಗಂಟೆ ನಿಂತ್ಕೋಬೇಕಾಯ್ತು. ಒಬ್ಬರು ಬೈಕರೇ, ನಾಟ್ ಫ್ರಮ್ ಅವರ್ ಗ್ರೂಪ್ ಬಟ್ ಹಿ ವಾಸ್ ಟ್ರಾವೆಲಿಂಗ್ ಫ್ರಮ್ ಬೆಂಗಳೂರು ಟು ಹೈದ್ರಾಬಾದ್. ಅವ್ರದ್ದು ಪಂಚರ್ ಆಗಿತ್ತು, ಬಟ್ ಟ್ಯೂಬ್ ಟಯರು. ಹಾಗಾಗಿ ಎಲ್ಲರೂ ನಿಂತ್ಕೊಂಡು ಹೆಲ್ಪ್ ಮಾಡಿ ನಮ್ಮ ಕಾರ್ತಿಕ್ ಹೋಗಿ ಪಂಚರ್ ಅಂಗಡಿಯವ್ರನ್ನ ಮಾತಾಡ್ಸ್ಕೊಂಡು ಬಂದು ಅಲ್ಲೇ ಅರ್ಧ ಗಂಟೆ ಹೋಯಿತು. ಆಮೇಲೆ ತಿಂಡಿಗೆ ನಿಂತ್ಕೊಂಡಾಗ ಒಂದು ಅರ್ಧ ಗಂಟೆ ಮೇಲೆ ಹೋಯಿತು. ಬೈಕರ್ಸ್ ಓ ಬಂದ ಕಾರ್ತಿಕನು. ಸೈಕಾಗಿದೆ. ಆಫ್ ರೋಡ್ ಸಖತ್ತಾಗೆ ಇದೆ ಗುರು, ಒಳ್ಳೆ ಜಾಗ. Come on baby. ಅವರೆಲ್ಲಿ ಬರಲಿ. ಅವರು ಬರಲಿ ಎಲ್ಲರೂ ಬರಲಿ. ಓಹೋ ಓ ಈ ಕಡೆ ಸ್ಮೂತ್ ಆಗಿದೆ. ಆಹಾ what a crazy view man.
ವಿ ಮೇಡ್ ಇಟ್. ಕಲ್ಪವಲ್ಲಿ ವ್ಯೂ ಪಾಯಿಂಟ್. ತದ ಇವನು ಹೋಗ್ಯ ಒಬ್ಬಿಸ್ತವನೆ ಗುರು, ಧೂಳೆ ಎಬ್ಬಿಸ್ತವನೆ. ಕಲ್ಪವಲ್ಲಿ ನ್ಯಾಚುರಲ್ ರೀಜನರೇಷನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ರೊಟೆಕ್ಷನ್. ಪೂರ್ತಿ ಗುಡ್ಡನೇ ಹತ್ತಿಸ್ಬಿಟ್ವಲ್ಲ ಗುರು ನಾವು. ಓಕೆ 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 ಓಕೆ. ಆಹಾ, ಫುಲ್ ಗುಡ್ಡ ಹತ್ತಿಸಿ ಅಂತೂ ಮೇಲೆ ಬಂದ್ವಿ ಗುರು. ಮ್ಯಾನ್, ದಿಸ್ ಇಸ್ ಒನ್ ಆಫ್ ಅ ಕ್ರೇಜಿ ಎಕ್ಸ್ಪೀರಿಯನ್ಸ್. ತಿರ್ಗಾ ಕೆಳಗೆ ಏನಕ್ಕೆ ಹೋಗ್ತವ್ರೆ? ಕೆಳಗಲ್ಲ, ಆ ಕಡೆ ಇನ್ನೊಂದಿದೆ, ಅಲ್ಲಿ ಹೋಗ್ತವ್ರೆ. ಓಕೆ, ಡನ್ 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 ಡನ್. ಒಳ್ಳೇದಾಯ್ತು ವೈಫು ಬರಲಿಲ್ಲ, ಇಲ್ಲಾಂದರೆ ಈ ಆಫ್ ರೋಡ್ಗೆ ಕಷ್ಟ ಆಗಿರೋದು ಅವ್ರಿಗೆ ಕೂತ್ಕೊಳ್ಳೋಕೆ ಹಿಂದೆ. ಕ್ರೇಜಿ ಎಕ್ಸ್ಪೀರಿಯನ್ಸ್ ಮಾತ್ರ. Here comes our final stop. Ay. ಎಸ್, ಸಿಗ್ತೀನಿ ರೀ ಸ್ನೇಹಿತರೆ ನಿಮಗೆ. ಓಕೆ, ದಿಸ್ ಈಸ್ ಮೈ ಬೇಮಿ ಕಾರ್ತಿಕ್ ಅವನೇ. ಆ್ಯಂಡ್ ವಾ, ವಿಂಡ್ ಮಿಲ್ಸ್, ಲುಕ್ ಅಟ್ ದಿಸ್ ಬ್ಯೂಟಿ. ಫುಲ್ ಕೆಳಗಡೆಯಿಂದ ಮೇಲೆ ಹತ್ಕೊಂಡು ಮೇಲೆಯಿಂದ ತಿರ್ಗಾ ಇಲ್ಲಿ ಬಂದಿದ್ದೀವಿ ನಾವು. ಸೈಕ್, ವಾಟ್ ಅ ಲೊಕೇಶನ್, ಕ್ರೇಜಿ ಮ್ಯಾನ್. ಓಕೆ ಸ್ನೇಹಿತರೆ, ವಾಟ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಮ್ಯಾನ್. ಫೋಟೋಸು ವೀಡಿಯೋಸು, ಹುಷಾರು ಗುರು, ಫೋಟೋಸು ವೀಡಿಯೋಸ್ ಎಲ್ಲನೂ ತಗೊಂಡ್ವಿ. ಆ್ಯಂಡ್ ಮ್ಯಾನ್, ವಾಟ್ ಅ ಲೊಕೇಶನ್, ವಾಟ್ ಅ ವ್ಯೂ ನೋಡ್ತಾ ಇರ್ಬೋದು ಮೇಲೆ. ಆ್ಯಂಡ್ ಲುಕ್ ಅಟ್ ದಿಸ್. ಗಾಡಿನ ಇಲ್ಲಿ ಹಾಕ್ಬಿಟ್ಟು ಫೋಟೋಸು, ಆ ವಿಂಡ್ ಮಿಲ್ ಜೊತೆ ಫೋಟೋಸು ಕ್ರೇಜಿಯಾಗಿ ಬಂದಿದೆ ಗೊತ್ತಾ. ಇಷ್ಟೊಳ್ಳೆ ಲೊಕೇಶನ್. ಅಲ್ಲೊಂದು ಸ್ವಲ್ಪ ಜನ ಫೋಟೋ ಶೂಟ್ಸು, ಎಲ್ಲರೂ ಫೋಟೋ ತೆಗೆಯೋದ್ರಲ್ಲಿ ಬ್ಯುಸಿ, ಕೆಲವೊಂದಿಷ್ಟು ಜನ ಫೋಟೋ ತೆಗೆಸ್ಕೊಳ್ಳೋದ್ರಲ್ಲಿ ಬ್ಯುಸಿ. ಸಗದಾಗಿತ್ತು, ಕ್ರೇಜಿಯಾಗಿತ್ತು ನೋಡಿ. ಏ, ಆ ಕಡೆ ಇದಕ್ಕೆ ಹೋಗುತ್ತೋ ಇದಕ್ಕ? ಬೇಡ 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 ಬೇಡ, ಅದು ತುಂಬ ಕೆಳಗಾಗ್ಬಿಡುತ್ತೆ ಸ್ವಲ್ಪ. ಹಾಂ, ವಾವ್, ಹೆಂಗೈತೆ ಎಕ್ಸ್ಪೀರಿಯನ್ಸು? I found the location, it is pretty good. I'm very happy. ನಾವು ಬಂದಾಗೆಲ್ಲ ಹೆಂಗೆ ಅಂತ ಕ್ರಿಯೇಟಿವ್. ಸುಜಿತ್, how was the location? Lovely? Amazing place. Enjoyed? Yeah bro. Nice.
ಅಲ್ಲೇನು ರಘು ಅವರಿದ್ದಾರೆ NX200 ಗಾಡಿ ತೊಗೊಂಡು ಈಗ 3 months ಆಯಿತು ಅಷ್ಟೇ. ಆ್ಯಂಡ್ ಈಸ್ ಅ ಫ್ರೆಶ್ ರೈಡರ್, ಐ ಮೀನ್ ಫಸ್ಟ್ ರೈಡ್ ಅವ್ರದ್ದು ನಮ್ಮ ಜೊತೆ. ಸೊ ಲೆಟ್ಸ್ ಆಸ್ಕ್ ಹೀಸ್ ಎಕ್ಸ್ಪೀರಿಯನ್ಸ್. ಫೋಟೋ ಇರಪ್ಪ ಒಂದು ನಿಮಿಷ. ರಘು, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಬಂದಿದ್ದು. ಆಮೇಲೆ ನನಗೆ ಆಫ್ ರೋಡಿಂಗ್ ಬಗ್ಗೆ ಸಿಕ್ಕಾಪಟ್ಟೆ ಭಯ ಇತ್ತು. ಈ ಸತಿ ಬಂದಮೇಲಿಂದ ಇನ್ಮೇಲೆ ನನಗೆ ಎಲ್ಲರೂ ಆಫ್ ರೋಡಿಂಗ್ಗೆ ಇಟ್ಸ್ ರಿಯಲಿ ಗುಡ್. ಆಮೇಲೆ ಎಲ್ಲ ಫ್ರೆಂಡ್ಲಿ ಇದ್ದಾರೆ, ತುಂಬ ಚೆನ್ನಾಗಿತ್ತು. ತುಂಬ ಥ್ಯಾಂಕ್ಸ್. ನೈಸ್, ಥ್ಯಾಂಕ್ ಯು. ನೋಡೋದಲ್ಲ, ಫಸ್ಟ್ ಟೈಮ್ ನಮ್ಮ ಜೊತೆ ಬಂದಿರೋದು ಅವರು. ಆ್ಯಂಡ್ ಎಲ್ಲರೂ ಯಾರೇ ಬಂದರೂ ನಾವು ಎಂಜಾಯ್ ಮಾಡಿಸ್ದೆ ಅಂತೂ ಕಳಿಸಲ್ಲ. ಆಫ್ ರೋಡ್ ನೋಡಿದ್ವಿ, ಕ್ಲೀನ್ ರೋಡ್ಸ್ ನೋಡಿದ್ವಿ, ಪ್ಯಾಚಿ ರೋಡ್ಸ್ ನೋಡಿದ್ವಿ, ಎಲ್ಲನೂ ಆಲ್ಮೋಸ್ಟ್ ಒನ್ ಆಫ್ ದ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಈಗ ನೆಕ್ಸ್ಟ್ ಲೊಕೇಶನಲ್ಲೇ ಸಿಗ್ತೀನಿ, ಪೇನುಕೊಂಡ ಫೋರ್ಟಲ್ಲಿ. ಯಾಕಂದರೆ ಅದನ್ನೊಂದು ಮುಗಿಸ್ಕೊಳ್ಳೋಣ, ಇಲ್ಲಿವರೆಗೂ ಬಂದಿದ್ದೀವಿ ಅಂದಮೇಲೆ. ಈಗಣ ಓಕೆ ಸ್ನೇಹಿತರೆ, ಡನ್ ವಿತ್ ದ ಅಮೇಝಿಂಗ್ ಲೊಕೇಶನ್. ನಾವು ಇಲ್ಲಿಂದ ಪೇನುಕೊಂಡ ಒಂದು 20 kilometers ಇರಬೇಕಷ್ಟೇ. ಫಸ್ಟು ಇಲ್ಲಿಂದ ಕೆಳಗೆ ಹೋಗಬೇಕು. ಕೆಳಗಡೆ ಹೋಗಿ ಆಮೇಲೆ ಅಲ್ಲಿಂದ ನಮ್ಮ ಮುಂದಿನ ಪಯಣ ಸ್ಟಾರ್ಟ್ ಮಾಡ್ಕೊಳ್ಳೋಣ ಪೇನುಕೊಂಡಾಗೆ. ಅದೇನು ಆನ್ ದ ವೇನೇ ಒಂದು 4-5 kilometers ಅಷ್ಟೇ ಒಳಗೆ ಹೋಗಬೇಕು ಅಂದ್ಕೊತೀನಿ. ಕೆಳಗಡೆ what a crazy experience ride. And it's always not about one person experiencing or one person enjoying. ಗ್ರೂಪಲ್ಲಿ ಹೋಗ್ತೀವಲ್ಲ, ಅದು ಆ್ಯಕ್ಚುಲ್ ಮಜಾ. ಪ್ಲಸ್ ಇಲ್ಲಿ ಬಂದಾಗ ನಮ್ಮ ಸ್ಕಿಲ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಈಗ ಬಂದಿರೋ ರೂಟ್ ಎಲ್ರಿಗೂ ಗೊತ್ತು, ಹಾಗಾಗಿ ನಾನು ಉಜ್ಜಿದ್ರೂ ಅವರಿಗೆ ವಾಪಸ್ ಬರೋಕ್ಕೆ ಗೊತ್ತಿರುತ್ತೆ. ನಾನು ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದಿಷ್ಟು ಫೋಟೋಸು ಮತ್ತು ರೀಲ್ಸು ಆ್ಯಡ್ ಮಾಡಿರ್ತೀನಿ, ದಯವಿಟ್ಟು ಹೋಗಿ ಫಾಲೋ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ID ಬಂದುಬಿಟ್ಟು ಬೀಸ್ಟ್ ಮೋಟರ್ ವೀಲ್ಸ್ ಅಂತ ಹೇಳಿ. ಸೊ ಯೂಟ್ಯೂಬಲ್ಲಿ ಏನು ಹೆಸರಿದೆ ನನ್ನ ID, ಅದೇ ಹೆಸರು ಅದಕ್ಕೂ ಇರೋದು. ಓಕೆ ಸ್ನೇಹಿತರೆ, ಕೆಳಗಡೆ ಇಳಿತಾ ಇದ್ದೀವಿ. ಆ್ಯಂಡ್ ಮೇನ್ ರೋಡಿಗೆ ಹೋಗಿ ಒಂದು ವಾಟರ್ ಬ್ರೇಕ್ ತೊಗೋಬೇಕು. ನೀರೆಲ್ಲ ಖಾಲಿ ಆಗಿಬಿಟ್ಟಿದೆ. ಆಫ್ ರೋಡ್ ಗಾಡಿ ಓಡಿಸಿ ಸುಸ್ತಾಗಿ ಎಲ್ಲರೂ ನೀರು ಕುಡಿದ್ರು. ನೀರು ಖಾಲಿ ಆದಮೇಲೆ ಕೆಳಗೆ ಹೋಗಿ ನೀರೋ ಜ್ಯೂಸು ಏನೋ ಒಂದು ಕುಡ್ಕೊಂಡು ಆಮೇಲೆ ಪೇನುಕೊಂಡಾಗ ಹೋಗೋಣ ಬನ್ನಿ. ಲುಕ್ ವಾಟ್ ವಿ ಸಾ ಹಿಯರ್, ವಂದೇ ಭಾರತ್. ಸೊ ಪೇನುಕೊಂಡ ಫೋರ್ಟ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಬ್ಯಾರಿಗೇಟ್ ಹಾಕಿದ್ರು ಟ್ರಾಫಿಕ್ದು. ಆ್ಯಂಡ್ ವಿ ಸಾ ವಂದೇ ಭಾರತ್ ಟ್ರೈನ್ ಮ್ಯಾನ್. ವಾವ್. ಓಕೆ ಸ್ನೇಹಿತರೆ, ವಿ ಹ್ಯಾವ್ ಎಂಟರ್ಡ್ ದ ಪೇನುಕೊಂಡ ರೋಡ್. ಆ್ಯಂಡ್ ಇಲ್ಲಿಂದ ಹೇರ್ ಪಿನ್ ಬೆಂಡ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ 5 kilometers ಇದೆ ಅಷ್ಟೇ. ಸೊ ಅಕಾರ್ಡಿಂಗ್ ಟು ಗೂಗಲ್ ಮ್ಯಾಪ್ ಇಟ್ ಇಸ್ ಟೇಕಿಂಗ್ 12 minutes ಟು ರೀಚ್ ದ ಟಾಪ್. ಬಟ್ ಲೆಟ್ಸ್ ಸಿ. ಆ್ಯಂಡ್ 1 2 3 4 5 6 7 ಎಲ್ಲ ಬೈಕ್ಸು ಇದ್ದಾವೆ. ಇಲ್ಲಿಂದ ಸಿಂಗಲ್ ರೋಡೇ. ಓಕೆ, ಮ್ಯಾಪು ಅವಶ್ಯಕತೆ ಇಲ್ಲ. ಸುಮ್ಮನೆ ಚಾರ್ಜ್ ಖಾಲಿ ಮಾಡ್ಕೊಳ್ಳೋದು ಬೇಡ. ಸೊ ನಾವು ಹೇರ್ ಪಿನ್ ಬೆಂಡ್ಸ್ನ ಎಂಟರ್ ಆಗಿದ್ದೀವಿ ಸ್ನೇಹಿತರೆ. ಇದು ಪೇನುಕೊಂಡ ಫೋರ್ಟ್ ಹಿಲ್ ಟಾಪ್ ಹೋಗುವಂಥ ದಾರಿ. 18 ಹೇರ್ ಪಿನ್ ಬೆಂಡ್ಸ್ ಇದೆ ಇಲ್ಲಿ. ಬಟ್ ಒಂಥರ ಸೈಕಾಗಿದ್ದಾವೆ ಎಲ್ಲ.
ಮನೆಗೆ ಹೋಗ್ಬೇಕಾದ್ರೆ ಗಾಡಿಗೆ ಪೆಟ್ರೋಲ್ ಹಾಕಿಸಬೇಕು. ಬಟ್ ಆ ಕಲ್ಪವಳ್ಳಿ ಮಾತ್ರ ಏನು ಅದ್ಭುತವಾದಂಥ ಲೊಕೇಶನ್ ಗೊತ್ತಾ ಮ್ಯಾನ್, ಕ್ರೇಜಿ. ಅ ಡೇ ಸ್ಪೆಂಟ್ ವೆರಿ ವೆಲ್ ಐ ಕ್ಯಾನ್ ಸೇ. ಈ ಪೇನುಕೊಂಡ ಫೋರ್ಟ್ ಏನಿದೆ ಇದ್ರದ್ದು ಕೂಡ ಆಲ್ರೆಡಿ ವ್ಲಾಗು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಸ್ನೇಹಿತರೆ. ಈ ಸರಿ ನಾವು ಏನಕ್ಕೆ ಬಂದಿದ್ದು ಅಂದರೆ ಸ್ವಲ್ಪ ಜನ ಹೊಸ ರೈಡರ್ಸ್ ಬಂದಿದ್ದಾರೆ, ಅವರು ಪೇನುಕೊಂಡ ನೋಡಿಲ್ಲ, ಹಾಗಾಗಿ ಇನ್ನೊಂದು ರೌಂಡು ಪೇನುಕೊಂಡಾಗೆ ಟ್ರಿಪ್ ಆಗುತ್ತೆ ಅಂತ ಹೇಳಿ ಬಂದಿದ್ದೀವಿ. ಚಲೋ ಲೆಟ್ಸ್ ಮೂವ್. ಸಿಗ್ತೀನಿ ಸ್ನೇಹಿತರೆ ನಿಮಗೆ. ಓಕೆ, ಮೀನ್ ಟೈಮ್ ಇನ್ ನೋ ಟೈಮ್ ನಾವು ಇಲ್ಲಿ ಕೂಡ ಬಂದ್ವಿ ಪೇನುಕೊಂಡಾಗೆ. ಈಗ ಫೋಟೋ ಸೆಷನ್ ನಡೀತಾ ಇದೆ ಹುಡುಗರದು. ನಾವು ಇಲ್ಲಿಂದ ಮನೆಗೆ ಹೋಗೋಕ್ಕೆ ಎಷ್ಟೊತ್ತು ಅಂತ ನೋಡಬೇಕು. ಇಲ್ಲಿಂದ ಒಂದು 3 hours ಇರಬೇಕು. ನೆಟ್ವರ್ಕ್ ಇಲ್ವಾ? ಓಕೆ, ಫೋಟೋ ಸೆಷನ್ ನೋಡ್ರಿ ಹುಡುಗರದು. ಫೋಟೋ ಸೆಷನ್ ಫುಲ್ ಜೋರಾಗೇ ಇದೆ. ನಮ್ದೇನು ಬೇಡ ಗುರು, ಆರಾಮಾಗಿ ನಿಲ್ಸಿದ್ದೀವಿ. ಅಯ್ಯೋ, ಬ್ಲ್ಯಾಕ್ ಕಲರ್ ಇದ್ದಿದ್ದು ರಿಮ್ಮು ಅಲ್ಲಿ ಆಫ್ ರೋಡ್ ಹೋದ್ವಲ್ಲ, ಅಲ್ಲಿ ಡಸ್ಟ್ ಕೂತ್ಕೊಂಡು ಹೆಂಗಾಗಿದೆ ಏನದು ಹಿಂಗಾಗಿದೆ ಟೈರು. ಚೈನು ಅಷ್ಟೇ. ಡೈರೆಕ್ಟಾಗಿ ವಾಶ್ಗೆ ಹೋಗ್ಬೇಕೀಗ. ವಾಶ್ ಮಾಡಿಸ್ಕೊಂಡು ಆಮೇಲೆ ಮನೆಗೆ ಹೋಗೋಣ. ಬನ್ನಿ ಸ್ನೇಹಿತರೆ, ಸ್ವಲ್ಪ ಎಂಜಾಯ್ ಮಾಡೋಣ. ಓಕೆ ಸ್ನೇಹಿತರೆ, ಪೇನುಕೊಂಡದು ನಿಮಗೆ ಡೀಟೇಲ್ ವಿಡಿಯೋ ಬೇಕು ಅಂದರೆ ಪೇನುಕೊಂಡ ರೈಡಲ್ಲೇ ನಾವು ಒಂದು ವಿಡಿಯೋ ಮಾಡಿದ್ದೀವಿ, ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ನಾನು ಅದನ್ನು ಲಿಂಕ್ ಕೂಡ ಹಾಕಿರ್ತೀನಿ ನಿಮಗೆ. ಆ್ಯಂಡ್ ಲುಕ್ ಅಟ್ ದಿಸ್ ಬ್ಯೂಟಿಫುಲ್ ರೋಡ್ಸ್. ಹಾಂ, ಹೊರಡೋಣ. ಸೊ ಇಲ್ಲಿಂದ ಹೊರಡೋದನ್ನ ಈಗ. ಹಾಂ ಹಾಂ, ಬನ್ನಿ ಕೆಳಗೆ ಹೋಗೋಣ ನಾವು. ಸೊ ಸ್ನೇಹಿತರೆ, ಹೇಳ್ದಂಗೆ ಇವತ್ತಿನ ರೈಡ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಇನ್ನು ಸೀದಾ ಕೆಳಗಡೆ ಹೋಗಿ ಒಂದೆಲ್ಲನ ಊಟಕ್ಕೆ ನಿಂತ್ಕೊಂಡು ಊಟ ಗೀಟ ಮಾಡಿಕೊಂಡು ಡೈರೆಕ್ಟಾಗಿ ಮನೆಗೆ ಹೊರಡೋಣ. ಚಲೋ ಚಲೋ ಚಲೋ. ಸಿಗ್ತೀನಿ ಸ್ನೇಹಿತರೆ ನಿಮಗೆ, ಕೆಳಗೆ ಹೋದ ತಕ್ಷಣ ಸಿಗ್ತೀನಿ. ಓಕೆ ಸ್ನೇಹಿತರೆ, ಐ ಹೋಪ್ ಯು ರಿಯಲಿ ಎಂಜಾಯ್ ದಿಸ್ ವಿಡಿಯೋ. ಆ್ಯಂಡ್ ಒಂದು ಅದ್ಭುತವಾದಂಥ ಲೊಕೇಶನ್ ತೋರಿಸಿದ್ದೀವಿ ಈ ವ್ಲಾಗಲ್ಲಿ. ಸೊ ನನಗೆ ಇನ್ನೂ 3 hour ಬೇಕು. ಅದರಲ್ಲಿ ಸೆಂಟ್ರಲ್ ಒಂದು ಅರ್ಧ ಗಂಟೆ ಊಟಕ್ಕೆ ನಿಲ್ಲಿಸಿದ್ರೂ 3 4 hour ಅಂದ್ಕೊಳ್ಳಿ. ಸೊ ಬೈ ಈವ್ನಿಂಗ್ 4 o'clock ಐ ಶುಡ್ ರೀಚ್ ಹೋಮ್. ನನ್ನ ಮನೆಗೇ 140 kilometers ಇದೆ ಇಲ್ಲಿಂದ ಡೈರೆಕ್ಟ್ ಮನೆಗೆ. ಸೊ ನಾನು ಹೆಬ್ಬಾಳ ಮೇಲೇ ಹೋಗಬೇಕು ಮನೆಗೆ. ಸೊ ಊಟ ಗೀಟ ಮಾಡಿಕೊಂಡು ಈಸಾಗಿ ಆರಾಮಾಗಿ ಮುಂದೆ ಮೂವ್ ಆಗೋಣ ಸ್ನೇಹಿತರೆ. ಸೊ ದಯವಿಟ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ. ಆ್ಯಂಡ್ ಐ ರಿಕ್ವೆಸ್ಟ್ you to kindly subscribe to my YouTube channel. ಸೊ ಅಟ್ಲೀಸ್ಟ್ ಸ್ವಲ್ಪ ನಮಗೆ
ಫ್ಯೂಚರ್ ವೀಡಿಯೋಸ್ ಮಾಡೋಕ್ಕೂ ಇಂಟ್ರೆಸ್ಟ್ ಬರುತ್ತೆ ಆ್ಯಂಡ್ ಫ್ಯೂಚರ್ ಹೊಸ ಹೊಸ ಜಾಗಗಳನ್ನ ತೋರ್ಸೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸಿಗೋಣ ಇನ್ನೊಂದು ಹೊಸ ವಿಡಿಯೋದಲ್ಲಿ ಒಂದು ಹೊಸ ಜಾಗದೊಂದಿಗೆ ಹಾಗೂ ಹೊಸ ಜನರೊಂದಿಗೆ. ಥ್ಯಾಂಕ್ ಯು ಆಲ್.